ಹಾಯ್ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿರೋ ಅಂಥ, ಟೇಸ್ಟಿಯಾಗಿರೋ ಅಂಥ, ಕ್ರಿಸ್ಪಿಯಾಗಿರೋ ಅಂಥ, ಬಾಯಿಲಿಟ್ರೆ ಕರ್ಗೋ ಥರ ಮಾಡಿರೋ ಅಂಥ ಚಕ್ಲಿ ರೆಸಿಪಿ. ತುಂಬ ಆಶ್ಚರ್ಯ ಪಡ್ತೀರಾ, ಇಷ್ಟೇನಾ, ಇಷ್ಟೊಂದು ಈಸಿನಾ, ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲ? ಹೌದು ಸ್ನೇಹಿತರೆ, ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಇದ್ದರೆ ಸಾಕು, ಸೂಪರ್ ಡೂಪರ್ ಆಗಿರೋವಂಥ ಚಕ್ಲಿಯನ್ನು ಮಾಡಿಬಿಡ್ಬೋದು. ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಸಖತ್ತಾಗಿರುತ್ತೆ. ಮಳೆಗಾಲ ಇರೋದ್ರಿಂದ ಮಳೆಗಾಲಕ್ಕಂತೂ ಮಾಡಿಸಿರೋ ಅಂಥ ರೆಸಿಪಿ. ಅಥವಾ ಹಬ್ಬಗಳಿಗಾಗ್ಬೋದು, ಮನೆ ಫಂಕ್ಷನ್ಸ್ಗಾಗ್ಬೋದು, ತಿನ್ನಬೇಕು ಅನ್ನಿಸ್ದಾಗೆಲ್ಲ ಈಸಿಯಾಗಿ ಮನೆಯಲ್ಲಿನೇ ರುಚಿಯಾಗಿ, ಟೇಸ್ಟಿಯಾಗಿ, ಕ್ರಿಸ್ಪಾಗಿ, ಬಾಯಲ್ಲಿಟ್ಟರೆ ಕರಗೋ ಥರ ಸೂಪರ್ ಆಗಿರೋ ಅಂಥ ಚಕ್ಲಿಯನ್ನು ಮಾಡೋಣ. ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ದಪ್ಪ ತಳದ್ದು ಪ್ಯಾನ್ ಇದ್ದರೆ ತಗೊಳ್ಳಿ, ಅಥವಾ ನಾನ್ ಸ್ಟಿಕ್ ಇದ್ರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಒಂದು ಬೌಲಷ್ಟು ನೀರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ, ಒಂದು 1/4 ಟೀ ಸ್ಪೂನಷ್ಟು ಇಂಗು, ಅರ್ಧ ಕಪ್ಪು ನೀರು ಕುದಿ ಬಂದ ತಕ್ಷಣ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ನಾವು ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ಹಾಕೋತೀವಲ್ವ, ಆ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ನೀರು ಜೊತೆ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು 3-4 ನಿಮಿಷ ಸ್ಟೀಮಲ್ಲಿ ಅದು ಬೆಂದರೆ ಸಾಕು ಸ್ನೇಹಿತರೆ. ನೋಡ್ತಾ ಇರ್ಬೋದು, ತಳ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಇವಾಗ ಚೆನ್ನಾಗಿ ಆಗಿದೆ ಅಂತ. ಇದಕ್ಕೆ ಜಾಸ್ತಿ ಟೈಮೇ ಬೇಕಾಗೋದಿಲ್ಲ. ವಿತಿನ್ 10 to 15 ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ರೆಡಿ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಆಗ್ಬೋದು, ಒಂದು ದೊಡ್ಡದು ತಟ್ಟೆ ಆಗ್ಬೋದು ತೊಗೊಂಡು, ಸೇಮ್ ಅದೇ ಮೆಷರ್ಮೆಂಟ್ ಬೌಲಲ್ಲಿ 1 ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಪುಡಿ ಮಾಡಿ ಹಾಕೋತಾ ಇದ್ದೀನಿ, ಆವಾಗ ಎಣ್ಣೆಯಲ್ಲಿ ಅದು ಬಿಡೋದಿಲ್ಲ. ಅದಕ್ಕೆ ಈ ಥರ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಉಪ್ಪನ್ನು ನಾವು ರವೆ ಬೇಯಿಸ್ಬೇಕಾದ್ರೂ ಕೂಡ ಹಾಕಿದ್ದೀವಿ. ಸೊ ಇಲ್ಲಿಗೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟಿಗೆ ಮಾತ್ರ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸಿ ಇಟ್ಕೊಂಡಿರೋ ಅಂಥ ರವೆದು ಏನು ಮಿಕ್ಸ್ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೊಂದು 3 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇನ್ನೇನು ಹಾಕ್ತಾ ಇಲ್ಲ ಸ್ನೇಹಿತರೆ, ಸೋಡಾ ಹಾಕ್ತಾ ಇಲ್ಲ, ಎಣ್ಣೆನ ಬಿಸಿ ಮಾಡಿನೂ ಕೂಡ ಹಾಕ್ತಾ ಇಲ್ಲ. ಈ ರೀತಿಯಾಗಿ ಮಾಡಿ ಬಾಯಲ್ಲಿಟ್ಟರೆ ಕರ್ಗೋ ಥರ ಚಕ್ಲಿ ರೆಡಿ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋದು ಮಸಾಲೆಗಳೆಲ್ಲ ಏನಿದೆ, ಖಾರದ ಐಟಮ್ಗಳೆಲ್ಲ ಏನಿದೆ, ಮತ್ತು ಆ ರವೆ ಮಿಶ್ರಣ ಏನಿದೆ, ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಗಟ್ಟಿ ಇರೋದು ಬೇಡ, ಸ್ವಲ್ಪ ತೆಳುವಾಗಿ ಇರಲಿ. ಒಂದು 3 ನಿಮಿಷ ನೀವು ನಾದೋದಕ್ಕೆ ಅಂತಲೇ ಇಟ್ಕೊಳ್ಳಿ ಸ್ನೇಹಿತರೆ. ನೀವೆಷ್ಟು ಚೆನ್ನಾಗಿ ನಾದುತ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಚಕ್ಲಿ ಕಟ್ಟಾಗೋದಿಲ್ಲ, ಮಧ್ಯೆ ಮುರಿಯೋದಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ, ಇಷ್ಟು ತೆಳುವಾಗಿದ್ರೆ ಸಾಕು. ಪೂರ್ತಿ ಗಟ್ಟಿನೂ ಇಲ್ಲ, ತೆಳುವಾಗಿನೂ ಇಲ್ಲ. ಈಗ ನಾನು ಮಾಡಿರೋವಂಥ ಕ್ವಾಂಟಿಟಿನ 2 ಭಾಗ ಮಾಡ್ಕೋತಾ ಇದ್ದೀನಿ. ಸೊ ಚಕ್ಲಿ ಒರಳಿಗೆ 2 ಭಾಗ ಕರೆಕ್ಟಾಗಿ ಆಗತ್ತೆ. ನೋಡಿ, ನಾವು ಚಕ್ಲಿ ಒರಳಿಗೆ ಹಾಕ್ಕೊಳ್ಬೇಕಾದ್ರೆ ಅವಾಗಲೂ ಕೂಡ ಒಂದ್ಸಲ ಚೆನ್ನಾಗಿ ಒಂದು ರೌಂಡ್ ನಾದ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕದಾಗಿರೋ ಅಂಥ ಚಕ್ಲಿದು ಕಣ್ಣನ್ನು ತೊಗೊಂಡಿದ್ದೀನಿ. ಇದರಲ್ಲಿ ದೊಡ್ಡದಾಗಿರೋದು ಕೂಡ ಬರುತ್ತೆ, ಬೆಣ್ಣೆ ಮುರ್ಕೆಲ್ಲ ಮಾಡ್ತೀವಲ್ವ, ಅದು ಕೂಡ ಬರುತ್ತೆ. ಈಗ ಚಕ್ಲಿ ಒರಳಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದು ಅಂಟಬಾರ್ದು ಅನ್ನೋದಕ್ಕೋಸ್ಕರ. ಇವಾಗ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಅಂಥ ಚಕ್ಲಿದು ಬ್ಯಾಟರ್ ಅದು ಏನಿದೆ, ಅದು ಉಂಡೆನೆಲ್ಲ ಅದಕ್ಕೆ ನೀಟಾಗಿ ಫಿಲ್ ಮಾಡಿಕೊಂಡು ಥ್ರೆಡ್ ಹಾಕ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇಲ್ಲಿ ಒತ್ಕೊಬೋದು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಬರುತ್ತೆ. ಬನ್ನಿ ಇವಾಗ ಚಕ್ಲಿನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಎಲ್ಲೂ ಕೂಡ ನೀವು ಎಷ್ಟೇ ಹೈಟಿಂದ ಮಾಡಿದ್ರೂ ಕೂಡ ಎಲ್ಲೂ ಚಕ್ಲಿ ಕಟ್ ಆಗೋದಿಲ್ಲ ಸ್ನೇಹಿತರೆ. ನೀವೇ ಸಾಕು ಅಂತ ಅದನ್ನು ಕಟ್ ಮಾಡ್ಕೊಬೇಕು, ಬಿಟ್ಟರೆ ಚಕ್ಲಿ ಮಾತ್ರ ಎಲ್ಲೂ ಕೂಡ ಕಟ್ ಆಗೋದಿಲ್ಲ. ನಾನು ಹೇಳಿರೋ ಅಂಥ ಮೆಥಡನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎಣ್ಣೆನೂ ಕೂಡ ಅಷ್ಟೇ, ಇದು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಡ್ರೈ ಆಗಿಯೇ ಇರುತ್ತೆ.
ನೋಡಿ ನಾನು ಸ್ವಲ್ಪ ದೊಡ್ಡದಾಗಿನೇ ಮಾಡ್ತಾ ಇದ್ದೀನಿ, ಮನೆಗೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಬೇಡ ಅಂತ ಹೇಳಿಬಿಟ್ಟು ದೊಡ್ಡದಾಗಿನೇ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಹಿಟ್ಟು ಕೂಡ ಅಷ್ಟೇ ಹದವಾಗಿದೆ. ಇವಾಗ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿರಬೇಕು ಸ್ನೇಹಿತರೆ. ಇವಾಗ ಒಂದೊಂದನ್ನೇ ಈ ರೀತಿಯಾಗಿ ಬಿಡೋಣ. ಒಂದು ವೇಳೆ ನನಗೆ ಎಣ್ಣೆಗೆ ಈ ಥರ ಡೈರೆಕ್ಟಾಗಿ ಬಿಟ್ಟು ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ನೀವು ಈ ಥರ ಜಾಲರಿ ಬರುತ್ತಲ್ವ, ಈ ಥರ ಬೋಂಡ ತೇಲ್ಸೋದೆಲ್ಲ, ಅದಕ್ಕೆ ಇಟ್ಕೊಂಡು ಹಿಂಗೆ ನಿಧಾನಕ್ಕೆ ಕೂಡ ಬಿಡಬಹುದು. ಇಲ್ಲ ಡೈರೆಕ್ಟಾಗಿ ನಾವು ಎಣ್ಣೆಗೆ ಬಿಟ್ಟು ಅಭ್ಯಾಸ ಇದೆ, ಈ ಥರ ಹಿಂಗೆ ಬಿಡ್ಬೋದು ಅಂತಂದರೆ ನೀವು ಡೈರೆಕ್ಟಾಗಿ ಎಣ್ಣೆಗೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು. ನೋಡಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಬಬ್ಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿ ಎಣ್ಣೆನಲ್ಲಿ ಸ್ವಲ್ಪ ಮುಳುಗ್ದಂಗೆ ಅನ್ನಿಸ್ತಾ ಇರುತ್ತೆ. ಆ ಟೈಮ್ನಲ್ಲಿ ಪರ್ಫೆಕ್ಟಾಗಿ ಆಗಿದೆ ಅಂತ, ತುಂಬ ಚೆನ್ನಾಗಿ ಕಲರ್ಫುಲ್ ಅಂತ ಹೇಳ್ಬೋದು. ಕಪ್ಪುಗಿಲ್ಲ ಏನಿಲ್ಲ, ಎಷ್ಟು ಕಲರಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಒಂದ್ಸಲ ಈ ಒಂದು ಮೆಥಡನ್ನು ಉಪಯೋಗಿಸ್ಕೊಂಡು ಮಾಡಿ ನೋಡಿ. ನೋಡಿ ಎಷ್ಟು ಕ್ರಿಸ್ಪಾಗಿ ಎಷ್ಟು ಚೆನ್ನಾಗಿ ಬಾಯಿಗಿಟ್ರೆ ಕರಗಬೇಕು ಅಂತೀವಲ್ವ, ಆ ರೀತಿ ಬಂದಿದೆ ಸ್ನೇಹಿತರೆ. ಒಂದು ತಿಂದರೆ ಸಮಾಧಾನ ಅಂತಲೇ ಅನಿಸೋದಿಲ್ಲ, ಇನ್ನೊಂದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮಳೆಗಾಲಕ್ಕಾಗಲಿ ಟೀ ಟೈಮ್ಗಾಗಲಿ ಹಬ್ಬಗಳಿಗಾಗಲಿ ಮಾಡಿಸಿರೋ ಅಂಥ ರೆಸಿಪಿ ಚಕ್ಲಿ ರೆಸಿಪಿ. ಅರ್ಧ ಕಪ್ಪು ರವೆಯಿಂದ ಮಾಡಿರೋ ಅಂಥ ಚಕ್ಲಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಮತ್ತ್ಯಾಕೆ ತಡ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸ್ನೇಹಿತರೆ. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ತಿಳಿಸಿ. ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ.